ಬೇಗ ನೋಟಿಫಿಕೇಶನ್ ಮಾಡಲಿ ಅಂತಲೇ ಅಕ್ಷ ಸಂಘಟನೆಯಿಂದ ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ನಾಳೆ ಸೆಂಟ್ರಲ್ ಲೈಬ್ರರಿಯಿಂದ DC ಆಫೀಸರ್ಗಳು ಪಾದಯಾತ್ರೆ ಹೋಗಿ ಅಲ್ಲಿ ಮನವಿ ಕೊಡ್ತಾ ಇದ್ದೀವಿ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಅಂದರೆ ಅವರು 56,000 ಒಂದು ತಿಂಗಳಲ್ಲೇ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದರು. ಇದುವರೆಗೂ ಮಾಡಿಲ್ಲ. ಈಗ 3 ತಿಂಗಳಾಯಿತು, ಇನ್ನೂ ಮಾಡಿಲ್ಲ. ಏನೇನೋ ಒಳ ಮೀಸಲಾತಿ ಇದು ಮಾಡ್ತೀವಿ ಅಂತ ಅಲ್ಲ, ಅವರಿಗೆ ಅದಕ್ಕೆ ಒಂದು ಸ್ವಲ್ಪ ಎಚ್ಚರಿಕೆ ಕೊಡಬೇಕು. ಕಲಬುರಗಿಯಲ್ಲೂ ಮಾಡಿದ್ದಾರೆ, ಧಾರವಾಡದಲ್ಲೂ ಮಾಡಿದ್ದಾರೆ, ಬಿಜಾಪುರಲ್ಲಿ ಮಾಡಿದ್ದಾರೆ, ಎಲ್ಲ ಕಡೆಯೂ ಸರ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲೂ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಎಲ್ರಿಗೂ ಎಲ್ಲ ಸ್ಟಡಿ ಸೆಂಟ್ರು ಮತ್ತು ಸೆಂಟ್ರಲ್ ಲೈಬ್ರರಿ ಅಲ್ಲೆಲ್ಲ ಹೋಗಿದ್ದೀವಿ. ನಾಳೆ 10 ಗಂಟೆಗೆ ಆದಷ್ಟು ಎಲ್ಲರೂ ನೀವು ನಿಮ್ಮ ಫ್ರೆಂಡ್ಸು ಯಾರ್ಯಾರು ಓದ್ತಿದ್ದೀರಾ ಎಲ್ರಿಗೋಸ್ಕರ ಅಂದರೆ ಬೇಗ ನೋಟಿಫಿಕೇಷನ್ ಆದರೆ ಒಳ್ಳೆಯದಲ್ಲ. 4-5 ವರ್ಷ ಯಾವುದೂ ನೋಟಿಫಿಕೇಷನ್ ಆಗಿಲ್ಲ. ಅದಕ್ಕೆ ಎಲ್ಲರೂ ಭಾಗವಹಿಸಿ ಒಂದು ಸಕ್ಸಸ್ಫುಲ್ ಆಗಬೇಕಂತ ಕೇಳ್ಕೊತೀವಿ. ಸರ್ರು ಮಾತಾಡ್ತಾರೆ. ಎಲ್ಲರೂ ಓದ್ತಿರೋದಲ್ಲ, ಗೊತ್ತಿದೆ ನಾಳೆ ಹೋರಾಟಕ್ಕೆ ಏನಾದ್ರು ಕರಿಬೇಕಾ? ಹೋಗ್ತಿರಲ್ಲ, ಆದರೂ ನಿಮ್ಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಲೈಬ್ರರಿಗೆ ಬಂದು ಹೋಗಿ ವಿಸಿಟ್ ಮಾಡಿದ್ವಿ. ಅದೇ ರೀತಿ ನಿಮ್ಮ ಲೈಬ್ರರಿಗೆ ಬಂದು ವಿಸಿಟ್ ಮಾಡ್ತಾ ಇದ್ವಿ. ಏನಿಲ್ಲ, ಇವಾಗ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ, ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು. ಇಲ್ಲಿ ಹೋರಾಟ ಮಾಡ್ತಾ ಇರೋಂಥದ್ದು ನಾಳೆ ಉದ್ದೇಶ ಏನಂದರೆ, ಸರ್ಕಾರ ನೆಕ್ಸ್ಟ್ 1 ವಾರದಲ್ಲಿ ಅಟ್ಲೀಸ್ಟ್ 1 ವೀಕಲ್ಲಿ ಅವರು ಒಂದು ಏನು 56,432 ವೇಕೆನ್ಸಿ 1 ತಿಂಗಳಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಆಲ್ಮೋಸ್ಟ್ 1.5 ಮಂತ್ ಕಂಪ್ಲೀಟ್ ಆಗಿದೆ. ಈಗ ಅದ್ರದ್ದು ನೆಕ್ಸ್ಟ್ 8 ಮಂತ್ಸ್ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. 8 ಮಂತ್ಸ್ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಅದ್ರ ಜೊತೆಲಿ ಇನ್ನೂ 50,000 ವೇಕೆನ್ಸಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿ ಇದೇ ವರ್ಷ ರೆಕ್ರೂಟ್ಮೆಂಟ್ ಮಾಡಬೇಕಂತೇಳಿ. ಯಾಕೆ ಅಂತಂದರೆ ಬರೀ 44 ಇಲಾಖೆಯಿಂದ 7,84,000 ಖಾಲಿಗುತ್ತೆ ಅಲ್ಲ, ಅದ್ರ ಜೊತೆಲಿ ಇನ್ನೂ 1 ಲಕ್ಷ ನಿಗಮ ಮಂಡಳಿದೆ, ಬೋರ್ಡ್ ಆ್ಯಂಡ್ ಕಾರ್ಪೊರೇಟ್. ಅದರದ್ದು ಸುಮಾರು 1 ಲಕ್ಷ ವೇಕೆನ್ಸಿ ಅಂದರೆ ಟೋಟಲ್ ವೇಕೆನ್ಸಿ ನಮ್ಮ ಕರ್ನಾಟಕದಲ್ಲಿ 3,84,000 ಖಾಲಿ ಹುದ್ದೆ ಇದೆ. ಅಟ್ಲೀಸ್ಟ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳಿದರು 1 ವರ್ಷದಲ್ಲಿ 1 ಲಕ್ಷ ಹುದ್ದೆ ಫಿಲ್ ಮಾಡ್ತೀನಿ ಅಂತೇಳಿ. 3 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನೂ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ನೋಡಿ ಇಲ್ಲೆಲ್ಲ ಎಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ದೀರಾ ಅಂತಂದರೆ, ಸುಮ್ಮನೆ ಇಲ್ಲಿ ಓದೋದ್ರಿಂದ ನಿಮ್ಗೆ ಯಾವ್ದಾದ್ರು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರಾ? ವಿತೌಟ್ ನೋಟಿಫಿಕೇಶನ್ಸ್ ನಿಮಗೆ ಜಾಬ್ ಸಿಗುತ್ತಾ? ಸಿಂಪಲ್ ಕಾಮನ್ ಸೆನ್ಸು. ವಿತೌಟ್ ನೋಟಿಫಿಕೇಶನ್ನು ನಿಮಗೆ ಜಾಬ್ ಸಿಗುತ್ತಾ? ಸಿಗಲ್ಲ. ಜಾಬ್ ಸಿಗಬೇಕು ಅಂತಂದರೆ ಗೌರ್ಮೆಂಟ್ ಜಾಬ್ ಫಸ್ಟ್ ಎಕ್ಸಾಮ್ ಬರೀಬೇಕು. ಅದು ಪ್ರಿಪ್ರೇಷನ್ ಆಗಬೇಕಂದ್ರೆ ಗೌರ್ಮೆಂಟ್ ಸರ್ಕಾರ ನೋಟಿಫಿಕೇಶನ್ಸ್ ಮಾಡಬೇಕು. ಒಂದು ಟೈಮ್ ಲೈನ್ ಇರಬೇಕು. ಯಾವುದೇ ಒಂದು ನೋಟಿಫಿಕೇಶನ್ಸ್ ಮಾಡಿದ್ರು ಮತ್ತು ಮುಂಬರುವಂಥ ಯಾವುದೇ ನೋಟಿಫಿಕೇಶನ್ಸ್ KPSC ಕೊಡೋ ಥರ ಸರ್ಕಾರ ನೋಟಿಫಿಕೇಶನ್ಸ್ ಮಾಡಬಾರ್ದು. ಪ್ರತಿಯೊಂದು KEA ಕೊಡಬೇಕು. ಆ ರೀತಿ ನಾವು ಇದು ಮಾಡ್ತಾಯಿದ್ದೀವಿ. ಲಾಸ್ಟ್ ಒಂದು 5 ಇಯರ್ಸ್ ಏನು KPSCಯಿಂದ ರೆಕ್ರೂಟ್ಮೆಂಟ್ ಆಗಿದೆ, ಅಷ್ಟು ಪ್ರತಿಯೊಂದರಲ್ಲೂ ಹಗರಣ ಆಗಿದೆ, ಸ್ಕ್ಯಾಮ್ ಆಗಿದೆ ಇಲ್ವಾ? ಅದನ್ನು CBI ತನಿಖೆ ಕೊಡಬೇಕು. ಹಾಗಾಗಿ ಈ ಒಂದು ಹೋರಾಟ ಮೊದಲಿಂದನೂ ನಾವು ಧಾರವಾಡದಲ್ಲಿರ್ಬೋದು, ಕಲಬುರಗಿಲಿ, ಕೋಲಾರ, ಬಿಜಾಪುರ, ಮೈಸೂರು ಎಲ್ಲ ಡಿಸ್ಟಿಕ್ ವೈಸ್ ಹೋರಾಟ ಮಾಡಿದ್ವಿ. ಶಿವಮೊಗ್ಗದಲ್ಲೂ ಪಾಪ ಮಿಥುನ್ ತುಂಬ ಜವಾಬ್ದಾರಿಯುತವಾಗಿ ಲಾಸ್ಟ್ 1 ವಾರದಿಂದ ಪೊಲೀಸ್ ಸ್ಟೇಷನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆ ಪೊಲೀಸ್ ಸ್ಟೇಷನ್ ಪರ್ಮಿಷನ್ಸ್ ತೊಗೊಂಡು ಹೋರಾಟ ಮಾಡಿ ನಾನು ಧಾರವಾಡದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕಂತ ಅಂದ್ಕೊಂಡ್ವಿ. ಸರ್ಕಾರಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಏನಿವಾಗ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ, 1 ವಾರದಲ್ಲಿ ಮಾಡಿಲ್ಲ ಅಂತಂದರೆ ಎಲ್ಲ ಡಿಸ್ಟಿಕ್ಕಿಂದನೂ ಪ್ರತಿಯೊಂದು ಡಿಸ್ಟಿಕ್ಕಿಂದ ಜಿಲ್ಲಾ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋಣ ಅಂತೇಳಿ. 1 ವಾರ ಆದಮೇಲೆ ಆಗ್ಬೋದಲ್ಲ? ಎಲ್ಲರೂ ವಾಲಂಟ್ರಿ, ಪ್ರತಿಯೊಂದು ಸ್ಟೂಡೆಂಟ್ಸು ಪ್ರತಿಯೊಬ್ಬರೂ DC ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಕುತ್ಕೊಬೇಕಷ್ಟೇ, ಬೇರೆ ಏನು ಆಪ್ಷನ್ನೇ ಇಲ್ಲ. ಗೌರ್ಮೆಂಟಿಗೆ ಆಲ್ರೆಡಿ ಡೆಡ್ಲೈನ್ ಕೊಟ್ಟಿದ್ದೀವಿ. ಅವ್ರು 1 ತಿಂಗಳು 2 ತಿಂಗಳು ಮುಂದಕ್ಕೆ ಹಾಕೋತಾ ಹೋದರೆ ನಿಮ್ಮದು ಟೈಮ್ ಏಜ್ ಕ್ರಾಸ್ ಆಗ್ತಾ ಹೋಗುತ್ತೆ. ಹೌದಾ ಇಲ್ವಾ? ಎಷ್ಟು ದಿನ ಅಂತ ಓದೋಕ್ಕಾಗುತ್ತೆ ಹೇಳಿ? ನೀವೆಲ್ಲ ಓದ್ಕೊಂಡೆ ತಾನೆ ಲೈಬ್ರರಿಲಿ ಬಂದಿರೋದು. ಇವಾಗ ಲೈಬ್ರರಿ ಅಟ್ಲೀಸ್ಟು ನೀವು ಕರೆಂಟ್ ಅಫೇರ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಇವರು ತಿಂಗಳು ವಾರ ನಡೆಸ್ತಾರೆ. ಬರೀ ಎಲ್ಲಿ ಏನೇನಾಯ್ತು ಅಂತ ಬರೀ ಕರೆಂಟ್ ಅಫೇರ್ಸ್ ಓದ್ಕೊಂಡೆ ನಿಮ್ಮ ತಲೆಯಲ್ಲಿರೋ ಕೂದಲೆಲ್ಲ ಹೋಗುತ್ತೆ. ಆ ಪರಿಸ್ಥಿತಿ ಬಂದಿದ್ದಾರೆ. ಹೌದಾ ಇಲ್ವಾ? ಏಜ್ ಕ್ರಾಸ್ ಆಗ್ತಾಯಿದೆ. ಸೀರಿಯಸ್ಸಾಗಿ ತೊಗೊಳ್ಳಿ. ಯಾಕೆಂತಂದರೆ ಗೌರ್ಮೆಂಟು ಪ್ರಣಾಳಿಕೆಯಲ್ಲಿ ಹೇಳಿದರು, ಮತ್ತು ಇಷ್ಟು ಹೋರಾಟ ಮಾಡಿದ್ದಾದ್ಮೇಲೆ 56,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಇವರಿಗೆ ಎಲೆಕ್ಷನ್ ತುಂಬ ಇಂಪಾರ್ಟೆಂಟ್. ಎಲೆಕ್ಷನ್ ಏನು ಇವರು ಇಚ್ಛಾಶಕ್ತಿಯಿಂದ ಇಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ. ಬೈ ಎಲೆಕ್ಷನ್ಗೆ 2 ಕಾನ್ಸ್ಟಿಟ್ಯೂನ್ಸಿ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ, ಅದರಲ್ಲಿ 1% ಸ್ಟೂಡೆಂಟ್ಸ್ ಪರವಾಗಿ ಇಲ್ಲ ಯುವಕರ ಪರವಾಗಿ ಯೋಚನೆ ಮಾಡಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದರೆ ಇವತ್ತು ಯಾರು ಹೋರಾಟ ಮಾಡೋಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಹೌದಾ ಇಲ್ವಾ?
ಇವತ್ತು ಹೋರಾಟ ಮಾಡೋದು ಅನಿವಾರ್ಯ ಆಗಿದೆ, ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ನಮಗೆ. ಹಂಗಾಗಿ ಪ್ರತಿಯೊಬ್ಬರೂ ವ್ಯಾಲೆಂಟ್ರಿ ಆಗಿ